ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪೂರ್ತಿ ನೋಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ತೊಂಡೆಕಾಯಿ ಕರಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೊಂಡೆಕಾಯಿ ಕರಿ ವಿಡಿಯೋದ ತೋರಿಸ್ತೀನಿ. ಬನ್ನಿ ತೊಂಡೆಕಾಯಿ ಕರಿ ಹೇಗೆ ಮಾಡೋದು ನೋಡೋಣ. ನಾನು ತೊಂಡೆಕಾಯಿ ಬಂದು ಅರ್ಧ kg ತೊಂಡೆಕಾಯಿ ತಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಇದು ಸಣ್ಣಗೆ ಕಟ್ ಮಾಡೋಕೆ, ನಾವು ಬದನೆಕಾಯಿ ಮಸಾಲ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೋಬೇಕು. ಒಂದು ತೊಂಡೆಕಾಯಿ 4 ಪೀಸ್ ಮಾಡ್ಕೋಬೇಕು. ಬದನೆಕಾಯಿ ಮಸಾಲ ಮಾಡುವಾಗ ಈ ಥರ ಕಟ್ ಮಾಡ್ಕೊತೀವಲ್ಲ, ಇದೇ ಥರ ತೊಂಡೆಕಾಯಿ ಎಲ್ಲ ತೊಂಡೆಕಾಯಿ ಇದೇ ಥರ ಕಟ್ ಮಾಡ್ಕೊಳ್ರಿ. ಈ ಥರ ಕಟ್ ಮಾಡ್ಕೋಬೇಕು. ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ. ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 2 ಸ್ಪೂನ್ ಕಡಲೆ ಬೀಜ ಹಾಕ್ಕೋಬೇಕು, ಹಸಿ ಕಡಲೆ ಬೀಜ. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ 2 ಸ್ಪೂನ್ ಅರ್ಧ ಟೀ ಸ್ಪೂನ್ ತೆಂಗಿನಕಾಯಿ ತಗೊಂಡಿದ್ದೀನಿ. ನಾನು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡು. ನೀವು ಬೇಕಾದರೆ ಒಣಗಿದ ತೆಂಗಿನಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. 2 ಸ್ಪೂನ್ ಧನಿಯಾ ತಗೊಳ್ರಿ. 4 ಲವಂಗ, ಕಾಲು ಇಂಚಷ್ಟು ಚಕ್ಕೆ, 6 ಗೋಡಂಬಿ ತಗೊತಾ ಇದ್ದೀನಿ. ಏಲಕ್ಕಿ 1-2, ಅರ್ಧ ಟೀ ಸ್ಪೂನ್ ಜೀರಿಗೆ. ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಬ್ಯಾಡಗೆ ಮೆಣಸಿನ್ಕಾಯಿ 3 ತಗೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಬಂದು ಆಪ್ಷನಲ್ ಅಷ್ಟೇ, ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಗಸಗಸೆ 1 ಟೀ ಸ್ಪೂನ್. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಗಸಗಸೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ. ಬಿಸಿ ಇರುತ್ತಲ್ಲ, ಆ ಬಿಸಿಯಲ್ಲಿ ಗಸಗಸೆ ಫ್ರೈ ಆಗುತ್ತೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ರಿ. ಎಲ್ಲ ಒಂದು ಪ್ಲೇಟ್ ತೆಗೆದಿಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಅದೇ ಬಾಣಲೆಗೆ 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಯಿತು. ಈಗ ತೊಂಡೆಕಾಯಿ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 50% ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ಲೇಮ್ ಬಂದು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೊಳ್ರಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ, ಲೋ ಟು ಮೀಡಿಯಮ್ ಸಾಕು. ಈಗ ಪ್ಲೇಟ್ ಮುಚ್ಚಿಡೋಣ. ಒಂದು 5 ನಿಮಿಷ ಆಯಿತು. ಇವಾಗ 5 ನಿಮಿಷ ಆದಮೇಲೆ ತೆಗೆದು ನೋಡೋಣ. ನೋಡಿ, ಈ ಥರ ಫ್ರೈ ಆಗಿರುತ್ತೆ. ಒಂದು 5 ನಿಮಿಷ ಸಾಕು. ಮಧ್ಯದಲ್ಲಿ ನಾವು ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ಕೊತಾ ಇರಬೇಕು. 50% ಫ್ರೈ ಆದರೆ ಸಾಕು. ಇವಾಗೆಲ್ಲ ಒಂದು ಪ್ಲೇಟ್ ತೆಗೆದಿಟ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ತಣ್ಣಗಾಗಿರುತ್ತೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಹುಣಸೆಹಣ್ಣು ಬಷ್ಟು ಚಿಕ್ಕದ ಸ್ವಲ್ಪ ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು. ನಾವು ಆವಾಗಲೇ ತೊಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದೇ ಬಾಣಲೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಇದೆ ಸ್ವಲ್ಪ ಸಾಕು, ನೀವು ಬೇಕಿದ್ದರೆ ಕಡಿಮೆ ಇದ್ದರೆ ಹಾಕ್ಕೊಳ್ರಿ. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಪಲಾವ್ ಎಲೆ 1 ಹಾಕ್ಕೊಳ್ರಿ, ಚಿಕ್ಕದಾಗಿ ಒಂದು 2 ಲವಂಗ, ಸಣ್ಣ ಕಟ್ ಮಾಡಿರುವ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ. ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ. 1 ಸ್ಪೂನ್ ಸಾಕು. ನಾನು ಅರ್ಧ kg ಮಾಡ್ತಾ ಇರೋದು. ಅರ್ಧ kg ತೊಂಡೆಕಾಯಿ ತಗೊಂಡಿರೋದು. ಹಸಿ ಸ್ಮೆಲ್ ಹೋಗೋರು ಫ್ರೈ ಮಾಡ್ಕೊಳ್ರಿ. ಈಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ 1 ಹಾಕ್ಕೊಳ್ಳೋಣ. ಟೊಮೊಟೊ ಬಂದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ.
ಮಸಾಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ. ನೋಡಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ತೊಂಡೆಕಾಯಿ ಹಾಕ್ಕೊಳ್ಳೋಣ. ಎಲ್ಲ ತೊಂಡೆಕಾಯಿ ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಪ್ಲೇಟ್ ಮುಚ್ಚಿಟ್ಬಿಡೋಣ. ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಡೋಣ. ಒಂದು 5 ನಿಮಿಷ ಆದಮೇಲೆ ನೋಡೋಣ. ತೊಂಡೆಕಾಯಿ ಬಂದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಒಂದು ತೆಗೆದು ನೋಡಿರಿ, ಇನ್ನೂ ಸಾಫ್ಟ್ ಆಗಿಲ್ಲ. ಇನ್ನೊಂದು 2 ನಿಮಿಷ ಇಡೋಣ. ತೊಂಡೆಕಾಯಿ ಬೆಂದಿಲ್ಲ. ಈಗ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಇಡೋಣ ಸಾಕು. 2 ನಿಮಿಷ ಆಯಿತು. ಇವಾಗ ನೋಡೋಣ. ತುಂಬ ಚೆನ್ನಾಗಾಗಿದೆ. ಕರಿ ರೆಡಿ ಆಯಿತು. ಈಗ ಸಣ್ಣ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ರಿ. ಇವಾಗ ಈ ಕರಿ ಬಂದು ಚಪಾತಿ, ಪೂರಿ, ದೋಸೆ, ಇಡ್ಲಿ, ರೈಸು, ಇಡ್ಲಿಗೆ, ಮುದ್ದೆಗೆ ಯಾವುದಕ್ಕಾದರೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಫ್ರೀ ಮಾಡ್ಕೊಂಡು ನಮ್ಮ ವೀಡಿಯೋ ನೋಡೋದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.